ವಿದ್ಯಾರ್ಥಿಗಳೇ, ನೀವೇನಾದ್ರೂ ನೌಕರಿ ಹಿಡಿಬೇಕಂತಂದ್ರ ಸ್ಟ್ರಾಟಜಿ ಬಹಳ ಇಂಪಾರ್ಟೆಂಟ್ ಆಗ್ತದ. ಹಾಗಾಗಿ ಒಂದು 3 ತಿಂಗಳ ಏನಾದ್ರೂ ನೀವು ಸರಿಯಾದ ಸ್ಟ್ರಾಟಜಿಯನ್ನ ಫಾಲೋ ಮಾಡಿದ್ರೆ ಸಾಕ್ರಿ, 100% ನೌಕರಿ ಆಗ್ತದ. ನಿಮ್ಮಲ್ಲಿ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಏನ್ ಬೇಕಪ್ಪ ಅಂತಂದ್ರೆ ಒಂದು ರೈಟ್ ಸ್ಟ್ರಾಟಜಿ ಇರಬೇಕು, ರೈಟ್ ಕಂಟೆಂಟ್ ಇರಬೇಕು, ರೈಟ್ ಅಪ್ರೋಚ್ ಇರಬೇಕು. ನಿಮ್ ಕಡೆ ಒಂದ್ ಇರ್ಲಿಲ್ಲ ಅಂತಂದ್ರೆ ಇಟ್ಸ್ ಅ ಟೋಟಲಿ ರಾಂಗ್ ಆಗ್ತದ. ಅದಕ್ಕೆ ವಿದ್ಯಾರ್ಥಿಗಳೇ, ರೈಟ್ ಸ್ಟ್ರಾಟಜಿ ಜೊತೆಗೆ ಕಂಟೆಂಟ್ ಇರಬೇಕು, ಅಪ್ರೋಚ್ ಇರಬೇಕು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಎಡಿಕ್ವಿಟಿಯ ಒಂದಿಷ್ಟು ಕ್ವಶನ್ ಪೇಪರ್ಗಳನ್ನ ನೀವು ಬಿಡಿಸ್ತಿರ್ಬೇಕು. ಸುಮಾರು ಈಗ ಆಲ್ರೆಡಿ SSC ಬಹಳಷ್ಟು ಎಕ್ಸಾಮಿನೇಷನ್ಸ್ ನಡೆದಿದಾವ್ರಿ. ಮೊದಲನೇದು ಫೇಸ್ 12 ನಡೆದಿದೆ, ಫೇಸ್ 13 ನಡೆದಿದೆ, CHSL ನಡೆದಿದೆ, ಅದೇ ರೀತಿಯಾಗಿ ಸ್ಟೆನೋಗ್ರಾಫರ್ ನಡೆದಿದೆ. ಬಹಳಷ್ಟು ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ಬಹಳಷ್ಟು ಕ್ವಶನ್ಸ್ ರಿಪೀಟ್ ಆಗಕತ್ತವ, ಅಲ್ಲಿ ನೀವು ನೋಡ್ಕೋಬಹುದು. ಅದೇ ರೀತಿ 24x7 ಮೆಂಟರ್ಶಿಪ್ ನಮ್ಮಲ್ಲಿ ಸಿಗ್ತಾ ಹೋಗ್ತದ. ಒಂದು ಕ್ವಶನ್ ಇದೆ ಅಂತಂದ್ರೆ ಆ ಕ್ವಶನ್ ಅನ್ನ ಟ್ಯಾಕಲ್ ಮಾಡುವಂತದ್ದನ್ನ ನೀವು ಕಲಿಬೇಕು. ಹೇಗ್ ಟ್ಯಾಕಲ್ ಮಾಡಿದ್ರೆ ಅದು ನಮಗೆ ಕಡಿಮೆ ಅವಧಿಯಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನಿಮ್ಮಲ್ಲಿ ಗೊತ್ತಿರ್ಬೇಕಾಗ. ಹಾಗಾದ್ರೆ ಇಲ್ಲೊಂದು ಕ್ವಶನ್ ಅದ ನೋಡ್ರಿ, ಬಹಳ ಅದ್ಭುತವಾದಂತ ಕ್ವಶನ್. ಒಬ್ಬ ಮಾರಾಟಗಾರ ತನ್ನ ಅಂಗಡಿಯಲ್ಲಿನ ಪುಸ್ತಕಗಳ ಮೇಲೆ 25 ಖರೀದಿ ಮಾಡಿದ್ರೆ 5 ಉಚಿತ ಅಂತೇಳಿ ಹೇಳಾಕತ್ತೇನ, ಅಂದ್ರೆ ಡಿಸ್ಕೌಂಟ್ ಕೊಡಾಕತ್ತೇನ ಎಂಬ ರಿಯಾಯಿತಿಯನ್ನ ಅವನು ನೀಡಾಕತ್ತೇನ. ಅದೇ ಪುಸ್ತಕಗಳ ಅಸಲು ಬೆಲೆ 10 ರೂಪಾಯಿ ಆಗೈತಿ ಅಂತ ಹೇಳಿ ನಮ್ಮನ್ನ ನಂಬ್ಸಾತನ, ಬಟ್ ಅವ 5 ರೂಪಾಯಿಕೊಂದು ತಗೊಂಡ್ ಬಂದಾನ. ಹಾಗಾದ್ರ ಅವನಿಗೆ ಸಿಗುವಂತಹ ಶೇಕಡಾವಾರು ಲಾಭ ಮತ್ತು ಅವನ ರಿಯಾಯಿತಿಯ ನಡುವಿನ ವ್ಯತ್ಯಾಸವನ್ನ ಅವರು ಕ್ವಶನ್ ಆಗಿ ಕೇಳ್ಯಾರ. ಇಂಥ ಒಂದು ಕ್ವಶನ್ ಬಂದಾಗ ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ಇಲ್ಲೊಂದು ಕ್ವಶನ್ ಐತ್ರಿ, ಅದ ಕ್ವಶನ್ ಅನ್ನ ನೋಡ್ರಿ. 25 ತಗೊಳ್ರಿ, 5 ಡಿಸ್ಕೌಂಟ್ ಕೊಡ್ತಂತ ಹೇಳ್ಯಾನ್ರಿ. ಹಾಗಾದ್ರೆ ಅವ್ನು ಟೋಟಲ್ ಎಷ್ಟು ವಸ್ತುಗಳನ್ನ ತಂದಾನ್ರಿ? 30 ವಸ್ತುಗಳನ್ನ ತಂದಾನ್ರಿ. ಒಂದಕ್ಕೆ ಎಷ್ಟು ರೂಪಾಯಿ ಹೇಳ್ಯಾರ್ರಿ? 5 ರೂಪಾಯಿ ಹೇಳ್ಯಾರ್ರಿ. ಸೊ 150 ರೂಪಾಯಿ ಕೊಟ್ಟ 30 ವಸ್ತುಗಳನ್ನ ತಗೊಂಡ್ ಬಂದ್ರಿ. 25 ವಸ್ತುಗಳನ್ನ ಕೊಡಾಕತ್ತೇನ್ರಿ, ಅದ್ರ ಜೊತೆಗೆ 5 ವಸ್ತುಗಳನ್ನ ಡಿಸ್ಕೌಂಟ್ ಆಗಿ ಕೊಡಾಕತ್ತೇನ. ಅದರ ರೇಟ್ ಏನ್ ಹೇಳಾಕತ್ತೇನ್ರಿ? 10 ರೂಪಾಯಿ ಹೇಳಾಕತ್ತೇನ. ಒಂದಕ್ಕೆ 10 ರೂಪಾಯಿ ಅಂತಂದ್ರ 25ಕ್ಕೆ 250 ರೂಪಾಯಿ ಆಯ್ತ್ರಿ. ಅವಂಗ ಎಷ್ಟು ಲಾಭ ಸಿಕ್ತ್ರಿ? 100 ರೂಪಾಯಿ ಲಾಭ ಸಿಕ್ತ್ರಿ. ಎಷ್ಟು ರೂಪಾಯಿ? 150 ರೂಪಾಯಿಗೆ 100 ರೂಪಾಯಿ ಲಾಭ ಸಿಕ್ತ್ರಿ. ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕ್ರಿ, ಇಂಟು 100 ಮಾಡ್ಬೇಕ್ರಿ. ಅದೇ ರೀತಿ ಅವನು ವ್ಯತ್ಯಾಸ ಕೇಳ್ಯಾನ್ರಿ. ನೋಡ್ರಿ, ಇಲ್ಲಿ ಅವ 25 ವಸ್ತುಗಳನ್ನ ತಗೊಳತನ್ರಿ, 5 ವಸ್ತುಗಳನ್ನ ಏನ್ ಮಾಡತ್ತನ್ರಿ? ಡಿಸ್ಕೌಂಟ್ ಆಗಿ ತಗೊಳತಂದ್ರ ಟೋಟಲ್ ಅವ್ ಮನಿಗೆ ಎಷ್ಟು ವಸ್ತುಗಳನ್ನ ಒಯ್ತಾನ್ರಿ? 30 ವಸ್ತುಗಳನ್ನ ಒಯ್ತಾನ್ರಿ. ಒಂದು ವಸ್ತುವಿಗೆ ಎಷ್ಟು ವಸ್ತುಗಳನ್ನ ಫ್ರೀಯಾಗಿ ಕೊಡಾಕತ್ತೇನ್ರಿ? ಟೋಟಲ್ 5 ವಸ್ತುಗಳನ್ನ ಫ್ರೀಯಾಗಿ ಕೊಡಾಕತ್ತೇನ. ಇನ್ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕ್ರಿ, ಇಂಟು 100 ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಕಟ್ ಆಫ್ ಹೋಗ್ತವ ನೋಡ್ರಿ. 52 ಹೋಗ್ತದ, 53 ಹೋಗ್ತದ. 2/3 ಇಂಟು 100 ಆಗ್ತದ. 5 ಒಂದ್ಲೇ ಆಗ್ತದ, 5 6 ರೀ, ಇದು 1/6 ಆಗ್ತದ. 2/3 ಅಂತಂದ್ರ 66 ಇಂಟಿಜರ್ 2/3% ಆಗ್ತೈತ್ರಿ. ಅದೇ ರೀತಿ ನೋಡ್ರಿ, 1/6 ಅಂದ್ರ 16 ಇಂಟಿಜರ್ 2/3% ಆಗ್ತದ. ಇಲ್ಲಿ ನೀವು ಪರ್ಸೆಂಟೇಜ್ ಚಾಪ್ಟರ್ ಕಲಿ ಮುಂದ ಫ್ರಾಕ್ಷನ್ ಟು ಪರ್ಸೆಂಟೇಜ್, ಪರ್ಸೆಂಟೇಜ್ ಟು ಫ್ರಾಕ್ಷನ್ ಕಲ್ತ್ರಿ ಅಂತಂದ್ರ ಇದು ಈಜಿ ಆಗ್ತದ ನೋಡ್ರಿ. 66 ಒಳಗೆ 16 ಹೋದ್ರ 50 ಅಂತ ಉಳಿತ್ರಿ. ಸೊ 50% ನಮ್ಗೆ ಆನ್ಸರ್ ಆಗ್ತೈತಿ. ಆಪ್ಷನ್ ಡಿ 4 ದಾಗ ಐತಿ ನೋಡ್ರಿ. 66 ಇಂಟಿಜರ್ 2/3 ಒಳಗೆ 16 ಇಂಟಿಜರ್ 2/3 ಮೈನಸ್ ಮಾಡೋದಿನ್ ದೊಡ್ಡದಲ್ರಿ. ಮೈನಸ್ ಮಾಡ್ರೆ 50% ನಮ್ಮ ಆನ್ಸರ್ ಆಗ್ತದ್ರಿ. ಈ ರೀತಿಯಾಗಿ ಜಾಸ್ತಿ ಟೈಮ್ ಅನ್ನ ಕನ್ಸ್ಯೂಮ್ ಮಾಡುವಂತ ಕ್ವಶನ್ಸ್ ಗಳನ್ನ ನೀವು ಹಾರ್ಡ್ಲಿ 10 to 30 ಸೆಕೆಂಡ್ ಒಳಗ ನೀವೇನ್ ಮಾಡ್ಬೇಕಾಗಿತ್ರಿ? ಅದನ್ನ ಟ್ಯಾಕಲ್ ಮಾಡ್ಬೇಕಾಗಿತ್ರಿ. ಟ್ಯಾಕಲ್ ಮಾಡಿ ಒಳ್ಳೆ ಅಂಕಗಳನ್ನ ಪಡೆದುಕೊಳ್ಬೇಕಾಗೈತಿ. ಅಂತಹ ಟಾಪಿಕ್ ವೈಸ್, ಇಯರ್ ವೈಸ್, ಟೈಪ್ ವೈಸ್ ಕ್ಲಾಸ್ಗಳನ್ನ ನಮ್ಮ ಶಿಕ್ಷಕರು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅವುಗಳೆಲ್ಲವನ್ನ ನೀವು ಬಳಸ್ಕೊಂಡು ನಿಮ್ಮ ಕನಸಿನ ನೌಕರಿಯನ್ನ ಈಡೇರಿಸ್ಕೊಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವ್ಯಾವ್ದಾವ್ರಿ? ಈಗ ಆಲ್ರೆಡಿ SSC ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವ್ರಿ? ಒಂದು ಸ್ಪೋರ್ಟ್ಸ್ ಮೇಲೆ ಮಾಡಾಕತ್ತದ್ರಿ, ಅದನ್ನ ಕಾನ್ಸಂಟ್ರೇಟ್ ಮಾಡ್ರಿ. ಅದೇ ರೀತಿಯಾಗಿ ಆರ್ಟ್ ಅಂಡ್ ಕಲ್ಚರ್ ಮೇಲೆ ಫೋಕಸ್ ಮಾಡ್ತಾ ಇದ್ರಿ, ಅದನ್ನ ನೀವು ಕವರ್ ಮಾಡ್ಕೊಳ್ರಿ. ಹಿಸ್ಟ್ರಿ ಮೇಲೆ ಮಾಡ್ತಾ ಇದ್ರಿ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನೀವು ಜಸ್ಟ್ ನಮ್ಮ ಸಂಸ್ಥೆಯ ಶಿಕ್ಷಕರು ನೀಡಿರ್ತಕ್ಕಂಥ ನೋಟ್ಸ್ ಗಳನ್ನ ವರ್ಕ್ ಮಾಡಿದರೆ ಸಾಕು, 100% ಹೇಳ್ತೀನಿ ರೀ. ನಿಮ್ಮ ಟ್ರ್ಯಾಕಿಂಗ್ ಸೀಟ್ ಅನ್ನ ನೋಡಿದರೆ ಸಾಕು, ಈ ವರ್ಷ ನೀವು ಸೆಲೆಕ್ಷನ್ ಆಗ್ತೀರಿ ಅಥವಾ ಉಳಿತೀರಿ ಅನ್ನೋದನ್ನ ಹೇಳ್ಬೋದು. ಅದಕ್ಕಾಗಿ ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಗಳನ್ನ ನೋಡ್ಕೊಂಡು ಸಬ್ಜೆಕ್ಟ್ ಗಳನ್ನ ಡಿಕೋಡ್ ಮಾಡಿ ನಾವು ಇಟ್ಕೋಬೇಕಾಗ್ತದೆ. ಸಬ್ಜೆಕ್ಟ್ ಗಳನ್ನ ಡಿಕೋಡ್ ಮಾಡಿ ಯಾವ ಚಾಪ್ಟರ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಬಂದಿದಾವ,
ವಿತ್ ಪ್ರೂಫ್ ಮೂಲಕ ನಾವು ಸ್ಟಡಿ ಮಾಡ್ಬೇಕಾಗ್ತದ. ಓಕೆನಾ? ಹಾಗಿದ್ರೆ ಒಂದು ಕ್ವಶನ್ ನೋಡ್ರಿ, ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತೇಳಿ ಒಂದು ಪ್ರಶ್ನೆ ಬಂತಂತ ತಿಳ್ಕೊರಿ. ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತೇಳಿ ಪ್ರಶ್ನೆ ಬಂದದ. ನಾವು ಆಪ್ಷನ್ ಗಳನ್ನ ನೋಡ್ತೀವಿ. ಸೌತ್ ಬಟನ್ ನಮ್ದು ಏನಾದ್ರು ಆನ್ಸರ್ ಆಯ್ತಂದ್ರ ನೋಡ್ರಿ, ಸೌತ್ ಬಟನ್ ಅಂತಕ್ಕಂಥದ್ದು ಅಂಡಮಾನ್ ನಿಕೋಬಾರ್ದಲ್ಲಿ ಕಂಡು ಬರ್ತಕ್ಕಂತಹ ರಾಷ್ಟ್ರೀಯ ಉದ್ಯಾನವನ. ಇದು ಭಾರತ ದೇಶದಲ್ಲೇ ಕಂಡು ಬರ್ತಕ್ಕಂಥ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ. ಹಾಗಾದ್ರೆ ಎಲ್ಲಿ ಕಂಡು ಬರ್ತೈತ್ರಿ? ಇದು ಅಂಡಮಾನ್ ಮತ್ತು ನಿಕೋಬಾರ್ದಾಗ ಕಂಡು ಬರ್ತೈತ್ರಿ. ಅಂಡಮಾನ್ ನಿಕೋಬಾರ್ದಾಗ ಇದು ಒಂದ ಕಂಡು ಬರ್ತದನ್ರಿ? ಬಹಳಷ್ಟು ಬರ್ತಾವ. ಹಂಗ ನೀವ್ ಏನ್ ಮಾಡ್ಬೇಕಾಗಿತ್ರಿ? 360 ಡಿಗ್ರಿ ಒಳಗ ಓದ್ಬೇಕಾಗಿತ್ರಿ. ಹಾಗಾದ್ರೆ ಅವು ಯಾವ್ಯಾವ ಕಂಡು ಬರ್ತಾವ ಅನ್ನೋದನ್ನ ಪಿಕ್ಚರೈಸೇಷನ್ ಮೂಲಕ ನಾವು ನೋಡೋಣ್ರಿ. ಮೊದಲನೇದ್ ನೋಡ್ರಿ, ಸ್ಯಾಡಲ್ ಪೀಕ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತೈತ್ರಿ. ಮಿಡಲ್ ಬಟನ್ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತೈತ್ರಿ. ಇವೆಲ್ಲವನ್ನ ಪಿಕ್ಚರೈಸೇಷನ್ ಮೂಲಕ ಹೆಂಗ್ ನೆನ್ಪಿಟ್ಕೊಳ್ಳೋದು ನೋಡ್ರಿ. ಸ್ಯಾಡಲ್ ಅಂದ್ರ ಸ್ಯಾಡ್ ಚಿತ್ರ ಇಲ್ಲಿ ನೀವು ನೋಡಾಕತ್ತೀರಿ ವಿದ್ಯಾರ್ಥಿಗಳೇ. ಸ್ಯಾಡಲ್ ಪೀಕ್ ರಾಷ್ಟ್ರೀಯ ಉದ್ಯಾನವನ ಈ ಒಂದು ಪಿಕ್ಚರ್ ನೋಡಿದ ಕೂಡಲೇ ನೆನ್ಪಿಟ್ಕೋಬಹುದ್ರಿ. ಈ ಮೌಸ್ ಒಳಗ ಒಂದು ನಾರ್ತ್ ಇರ್ತಕ್ಕಂಥ ಬಟನ್ ಐತಿ, ಒಂದು ಸೌತ್ ಇರ್ತಕ್ಕಂಥ ಒಂದು ಬಟನ್ ಐತಿ, ಮಿಡಲ್ ಇರ್ತಕ್ಕಂಥ ಒಂದು ಬಟನ್ ಐತಿ. ಈ ಒಂದು ಮೌಸ್ ನೀವು ನೆನ್ಪಿಟ್ಕೊಂಡ್ರಂದ್ರ 3 ರಾಷ್ಟ್ರೀಯ ಉದ್ಯಾನವನಗಳನ್ನ ನಾವು ನೆನ್ಪಿಟ್ಕೋಬಹುದು. ಒಂದು ಸೌತ್ ಬಟನ್ ರಾಷ್ಟ್ರೀಯ ಉದ್ಯಾನವನ, ಇನ್ನೊಂದು ನಾರ್ತ್ ಬಟನ್ ರಾಷ್ಟ್ರೀಯ ಉದ್ಯಾನವನ, ಇಲ್ಲಿ ಮಿಡಲ್ ಬಟನ್ ಅಂತಕ್ಕಂಥದ್ದು ಒಂದಿದೆ. ಹಾಗಾಗಿ ನಮಗ್ ಕೇಳಿರ್ತಕ್ಕಂಥ ಕ್ವಶನ್ಗ ಈ ಮೌಸ್ನಾಗ ಆನ್ಸರ್ ಐತಿ. ಯಾವ್ದೈತಿ? ಸೌತ್ ಬಟನ್ ಐತಿ. ಹಾಗಾಗಿ ವಿದ್ಯಾರ್ಥಿಗಳೇ, ಝಾನ್ಸಿ ರಾಣಿ ಚಿತ್ರ ನೀವು ಇಲ್ಲಿ ನೋಡ್ತೀರಿ. ರಾಣಿ ಝಾನ್ಸಿ ಮರೈನ್ ನ್ಯಾಷನಲ್ ಪಾರ್ಕ್ ಅನ್ನ ನೋಡ್ತೀವಿ. ಮಹಾತ್ಮ ಗಾಂಧೀಜಿ ಅವ್ರನ್ನ ಇಲ್ಲಿ ನಾವು ನೋಡತ್ತಿದ್ವಿ. ಅದೇ ರೀತಿ ಮಹಾತ್ಮ ಗಾಂಧೀಜಿ ಮರೈನ್ ನ್ಯಾಷನಲ್ ಪಾರ್ಕ್ ಅನ್ನ ನಾವು ಅಂಡಮಾನ್ ನಿಕೋಬಾರ್ದಾಗ ನೋಡ್ತೀವಿ. ಇಲ್ಲಿ ಮೌಂಟ್ ಎವರೆಸ್ಟ್ ಕಟ್ ಆಗಕೈತೈತ್ರಿ, ಹರಿಯಾಕೈತೈತಿ. ಮೌಂಟ್ ಹ್ಯಾರಿಯತ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ಅಂಡಮಾನ್ ಮತ್ತು ನಿಕೋಬಾರ್ದಾಗ ಕಂಡು ಬರ್ತೈತಿ. ಇಲ್ಲಿ ಬೆಲ್ ಬಾರ್ಸತ್ತರ ಒಂದು ಕ್ಯಾಂಪ್ ಐತಿ, ಕ್ಯಾಂಪ್ ಬೆಲ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ನಾವು ಇದೊಂದು ಪಿಕ್ಚರೈಸೇಷನ್ ಮೂಲಕ ನೆನ್ಪಿಟ್ಕೋಬಹುದು. ಅದೇ ರೀತಿ ವಿದ್ಯಾರ್ಥಿಗಳೇ, ಇವರೆಲ್ಲ ಗೆಳತ್ಯಾರ. ಅದಕ್ಕೆ ಗೆಳತಿ ಬೇ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ಅಂಡಮಾನ್ ನಿಕೋಬಾರ್ದಾಗ ಕಂಡು ಬರ್ತೈತಿ. ಈ ರೀತಿಯಾಗಿ ರಾಷ್ಟ್ರೀಯ ಉದ್ಯಾನವನಗಳಿಗೆ ಅಷ್ಟು ಚಾಪ್ಟರ್ಗಳಿಗೆ ಏನ್ ಮಾಡಿದೀವಿಪ್ಪ ಅಂತಂದ್ರ ಪಿಕ್ಚರೈಸೇಷನ್ ಮೂಲಕ ಕ್ಲಾಸ್ಗಳನ್ನ ನಮ್ಮ ಸಂಸ್ಥೆಯಲ್ಲಿ ನಡೆಯುವುದರಿಂದ ವಿದ್ಯಾರ್ಥಿಗಳು GK ಯಲ್ಲಿ ಬಹಳಷ್ಟು ಅಂಕಗಳನ್ನ ಪಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿ ಕಂಟೆಂಟ್ ಬಹಳಷ್ಟು ಮಹತ್ವ ಇದೆ. ಸ್ಟ್ಯಾಟಿಕ್ ಪೋರ್ಷನ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಪೋರ್ಷನ್ ಆಗಿರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಯಾವ ಒಂದು ವೆಂಡರ್ ಅದಾರಲ್ಲ ಅವ್ರ ಪ್ರಕಾರ ನಿಮ್ಗೆ ಸಿಲೆಬಸ್ ಹೇಳೋದ್ರಿಂದ ನಿಮ್ಮ ಸ್ಕೋರ್ ಜಾಸ್ತಿ ಆಗ್ಲಿಕ್ಕೆ ಅವಕಾಶ ಆಗ್ತದ. ನಮ್ಮ ಒಂದು ಕೋಚಿಂಗ್ ಕ್ಲಾಸ್ ಒಳಗ ಆಫ್ಲೈನ್ ತರಬೇತಿ ತಗೊಂಡ ನಂತರ ನೀವೇನಾದ್ರೂ ಮನೆಗೆ ಹೋಗಿ ಅಧ್ಯಯನ ಮಾಡ್ತಾನಂತಂದ್ರ ಆನ್ಲೈನ್ ಕ್ಲಾಸ್ಗಳು ಸಕರ ನಿಮಗೆ ಸಿಗ್ತಾವ್ರಿ. ಆಫ್ಲೈನ್ ಕ್ಲಾಸ್ಗಳನ್ನ ಚಾಪ್ಟರ್ ವೈಸ್, ಟೈಪ್ ವೈಸ್, ಇಯರ್ ವೈಸ್ ಎಲ್ಲ ಕ್ಲಾಸ್ಗಳನ್ನ ಮಾಡಿ ನಿಮ್ಗೆ ನೀಡ್ತಾ ಹೋಗ್ತೀವಿ. ಟೆಸ್ಟ್ಗಳನ್ನ ಸುಮಾರು 80ಕ್ಕಿಂತ ಹೆಚ್ಚು ಟೆಸ್ಟ್ಗಳನ್ನ ನೀವು ಬರೆದ್ರಂತಂದ್ರ ಕಾಂಪ್ರೆನ್ಸಿವ್ ಆಗಿ ನಿಮ್ಗೊಂದು ನಾಲೆಜ್ ಬರ್ತದ. ಯಾವ ಕ್ವಶನ್ ಅನ್ನ ಹೆಂಗ್ ಟ್ಯಾಕಲ್ ಮಾಡ್ಬೇಕು, ಏನ್ ಕೇಳಿದಾರ ಅನ್ನೋದು ಗೊತ್ತಾಗ್ತದ. ನೀವ್ ಏನ್ ಮಾಡ್ತಾ ಇದ್ರಿ? ಬರೇ ಸಿಲೆಬಸ್ ಅಷ್ಟ ಮುಗಿಸ್ಕೊಂಡ್ ಹೋಗಿ ಎಕ್ಸಾಮ್ ಬರಿತಾ ಇದ್ರಿ. ದಿಸ್ ಇಸ್ ಅ ಟೋಟಲಿ ರಾಂಗ್ ವೇ. ಅದಕ್ಕ ನೀವು ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ಕೋಬೇಕಂತಂದ್ರ ನಿಮ್ಮಲ್ಲಿ ಏನಿರ್ಬೇಕಪ್ಪ ಅಂತಂದ್ರ ಒಂದು ಸಿಲೆಬಸ್ ಕವರ್ ಆಗಿರ್ಬೇಕು, ರಿವಿಷನ್ ಆಗಿರ್ಬೇಕು, ಮಾಕ್ ಟೆಸ್ಟ್ ಗಳನ್ನ ಬರಿತಿರ್ಬೇಕು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಅನಲೈಸಿಸ್ ಮಾಡಿರ್ಬೇಕು. ಇದೆಲ್ಲ ಮಾಡಿ ಎಕ್ಸಾಮಿನೇಷನ್ ಏನಾರ ಬರ್ದ್ರಂದ್ರ 100ಕ್ಕೆ 100 ಕ್ರ್ಯಾಕ್ ಆಗ್ತದ. ನಾವು ಇವೆಲ್ಲವನ್ನ ಬಿಡ್ತೀವಿ, ಬಹಳಷ್ಟು ಮಿಸ್ಟೇಕ್ಸ್ ಗಳನ್ನ ಮಾಡ್ತೀವಿ. ರಿವಿಷನ್ಗಳ ಪ್ಲಾನ್ ಕೂಡ ನಡಿಬೇಕು ನಿಮ್ಮಲ್ಲಿ. ವಾರಕ್ಕೊಂದ್ಸರಿ ರಿವಿಷನ್ನು, ತಿಂಗಳಿಗೊಂದ್ಸರಿ ರಿವಿಷನ್ನು, ಎಕ್ಸಾಮಿನೇಷನ್ ಬಂದಾಗ ಯಾವ ರೀತಿ ರಿವಿಷನ್ ಮಾಡ್ಕೋಬೇಕು, ಎಂತ ಕ್ವಶನ್ಸ್ ಗಳನ್ನ ನಾವು ಕರೆಕ್ಟ್ ಆಗಿ ಕವರ್ ಮಾಡ್ಕೋಬೇಕು, ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಒಳಗೆ ಜಾಸ್ತಿ ಹಿಡಿತ ಸಾಧಿಸಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದ. ಅದಕ್ಕಾಗಿ ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಒಳಗ ಕಮಾಂಡೋ ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೇ ಬರುವ ಡಿಸೆಂಬರ್ 20ನೇ ತಾರೀಕಿನಂದು ಕಮಾಂಡೋ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಈ ಬ್ಯಾಚ್ಗೆ ಯಾರ್ಯಾರು ಜಾಯ್ನ್ ಆಗ್ತೀರಿ ಅವರಿಗೆ ರೀಸನಿಂಗ್ ಅಲ್ಲಿ 20ಕ್ಕೆ 20 ಕ್ವಶನ್ ಅನ್ನ 15 ನಿಮಿಷದೊಳಗೆ ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದು ಕಲಿಸ್ಕೊಡ್ತದ. GK 20ಕ್ಕೆ 20 ಕ್ವಶನ್ ಕವರ್ ಮಾಡ್ಕೋಬೇಕಂತಂದ್ರೆ ಯಾವ ರೀತಿ ಲಿಮಿಟೆಡ್ ರಿಸೋರ್ಸ್ ಇರಬೇಕು, ಮ್ಯಾಕ್ಸಿಮಮ್ ರಿಪಿಟೇಷನ್ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಅದೇ ರೀತಿಯಾಗಿ ಹಿಂದಿ ಕ್ಲಾಸ್ ನಲ್ಲಿ 20ಕ್ಕೆ 20 ಕ್ವಶನ್ಸ್ ಅನ್ನ ನಾವು 15 ನಿಮಿಷದೊಳಗೆ ಹೆಂಗ್ ಕವರ್ ಮಾಡ್ಕೋಬೇಕು ಅನ್ನೋದು ಹೇಳ್ತೀವಿ. ಆದ್ರೆ ಒಬ್ಬೊಬ್ರು ವಿದ್ಯಾರ್ಥಿಗಳು ಒಂದು ಸಬ್ಜೆಕ್ಟ್ ಒಳಗೆ ಸ್ಟ್ರಾಂಗ್ ಇರ್ತಾರ, ಒಂದೊಂದು ಸಬ್ಜೆಕ್ಟ್ ಒಳಗೆ ವೀಕ್ ಇರ್ತಾರ. ವಿದ್ಯಾರ್ಥಿಗಳ ಮೇಲೆ ಡಿಪೆಂಡ್ ಮಾಡಿ ವಿದ್ಯಾರ್ಥಿಗಳ ಒಂದು ಮೈಂಡ್ ಅನ್ನ ಗಮನದಲ್ಲಿ ಇಟ್ಕೊಂಡು ತಯಾರಿ ಮಾಡ್ತಾ ಹೋಗ್ತೀವಿ. ಹಾಗಾಗಿ ರಿವಿಷನ್ ಕಾನ್ಸೆಪ್ಟ್ ಗಳನ್ನ ಹೇಳ್ಕೊಡ್ತೀವಿ. ಇಲ್ಲಿ ನೋಡ್ರಿ, ಪರ್ಸನಲ್ ಮೆಂಟರ್ಶಿಪ್ ಸಿಗೋದ್ರಿಂದ ನಿಮ್ಗೊಂದು ಟ್ರ್ಯಾಕಿಂಗ್ ಸೀಟ್ ಇರ್ತದ. ನೀವು ಎಷ್ಟು ಪ್ರಿವಿಯಸ್ ಬರೆದ್ರಿ,
ಎಷ್ಟು ಮಾಕ್ ಟೆಸ್ಟ್ ಬರ್ದ್ರಿ, ಎಷ್ಟು ಸಲ ಸಿಲೆಬಸ್ ಅನ್ನ ರಿವಿಷನ್ ಮಾಡ್ಕೊಂಡ್ರಿ, ಏನ್ ಮಾಡಿದ್ರಿ ಅನ್ನೋದನ್ನ ಒಂದು ಟ್ರ್ಯಾಕಿಂಗ್ ಸೀಟ್ಗಳ ಮೂಲಕ ನೀವು ಎಷ್ಟು ಸ್ಕೋರ್ ಮಾಡ್ತಾ ಇದ್ದೀರಿ ಮತ್ತೆ ಎಲ್ಲಿ ನಿಮ್ಮ ಸ್ಕೋರ್ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಮ್ಮ ಮೆಂಟರ್ಸ್ ನಿಮಗೆ ಹೇಳ್ತಾ ಹೋಗ್ತಾರ. ಹಾಗಾಗಿ ಕಮಾಂಡೋ ಬ್ಯಾಚ್ ಬರುವಂತ 20ನೇ ತಾರೀಕು ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗಿ ನಿಮ್ಮ ಕನಸಿನ ನೌಕರಿಯನ್ನ ಈಡೇರಿಸ್ಕೊಳ್ರಿ. ಒಂದ್ ವೇಳೆ ಕ್ವಶನ್ಸ್ ಈ ರೀತಿ ಬಂದು ಅಂತಂದ್ರೆ 360 ಡಿಗ್ರಿ ಹೆಂಗ್ ಸ್ಟಡಿ ಮಾಡ್ಬೇಕು ನೋಡ್ರಿ. ಮಾಂಡೋ ಅನ್ನುವಂತ ಜಾನಪದ ನೃತ್ಯ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಮಾಂಡೋ ಅಂತಕ್ಕಂಥ ಜಾನಪದ ಒಂದು ನೃತ್ಯ ಐತ್ರಿ, ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟತೆ ಅಂತ ಹೇಳಿ ಕ್ವಶನ್ ಕೇಳಿದಾರ. ಯಾರ್ಯಾರಿಗೆ ಗೊತ್ತೈತ್ರಿ ಅವರು ಕೆಳಗಡೆ ಕಮೆಂಟ್ ಮಾಡ್ರಿ, ಇಲ್ಲಂದ್ರ ಇಲ್ಲಿ ಕೇಳ್ರಿ. ಮಾಂಡೋ ಜಾನಪದ ನೃತ್ಯ ಗೋವಾ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಗೋವಾದಾಗ ಬರೀ ಮಾಂಡೋ ಅಂತಕ್ಕಂಥ ಒಂದ ಜಾನಪದ ನೃತ್ಯ ಐತ್ರಿ? ಇಲ್ಲ, ಬಹಳಷ್ಟು ಇದಾವ. ಅವುಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದ, ಅವುಗಳನ್ನು ಕೂಡ ನಾವು ತಿಳ್ಕೋಬೇಕಾಗ್ತದ ವಿದ್ಯಾರ್ಥಿಗಳೇ. ಹಾಗಾದ್ರೆ ಗೋವಾದಲ್ಲಿ ಬರ್ತಕ್ಕಂಥ ಎಲ್ಲ ಜಾನಪದ ನೃತ್ಯಗಳನ್ನ ಪಿಕ್ಚರೈಸೇಷನ್ ಮೂಲಕ ಹೆಂಗ್ ನೆನ್ಪಿಟ್ಕೋಬಹುದು ನೋಡ್ರಿ. ಪಿಕ್ಚರೈಸೇಷನ್ ಮೂಲಕ ನೋಡ್ರಿ, ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಕೂತ್ರ ಮಾಂಡೋ ಮ್ಯಾಂಗೋದವ್ರಿ, ಅದಕ್ಕ ಮಾಂಡೋ ಅಂತ ಹೇಳಿ ನಾವು ನೆನ್ಪಿಟ್ಕೋಬಹುದ್ರಿ. ದಶಾವತಾರ ಅನ್ನುವಂತ ಒಂದು ಏನಪ್ಪಾ ಅಂತಂದ್ರ ಜಾನಪದ ನೃತ್ಯ ಎಲ್ಲಿ ಕಂಡು ಬರ್ತೈತ್ರಿ? ಗೋವಾದಾಗೂ ಕಂಡು ಬರ್ತೈತಿ, ಮಹಾರಾಷ್ಟ್ರದಾಗೂ ಕಂಡು ಬರ್ತೈತಿ. ಹಾಗಾಗಿ ದಶಾವತಾರ ಅಂತಕ್ಕಂಥದ್ದು ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಕಂಡು ಬರ್ತೈತ್ರಿ. ನೆಕ್ಸ್ಟ್ ಗೋವಾ ಗೊಪ್ಪ ಅಂತಂದ್ರ ನೆನಪಿಡ್ತೈತ್ರಿ, ಮಾವಿನ ಗೊಪ್ಪ, ಅದಕ್ಕ ಗೊಪ್ಪ ಅನ್ನುವಂತ ಜಾನಪದ ನೃತ್ಯ ಎಲ್ಲಿ ಕಂಡು ಬರ್ತೈತಿ? ಗೋವಾದಾಗ ಕಂಡು ಬರ್ತೈತಿ. ಇಲ್ಲಿ ಡಾಲ್ ಚಿತ್ರ ನೋಡ್ರಿ ಅಂತಂದ್ರ ಡಾಲು ಅನ್ನತಕ್ಕಂತ ಒಂದು ಜಾನಪದ ನೃತ್ಯ ನೆನಪಿಡ್ತೈತಿ. ಇವು ನೋಡೋದಕ್ಕೆ ದೇಕತಾರ ದೇಕ್ನಿ ಅನ್ನುವಂತ ಒಂದು ಜಾನಪದ ನೃತ್ಯ ಗೋವಾದಾಗ ಕಂಡು ಬರ್ತೈತಿ. ಇಲ್ಲಿಗೆ ಸಿಗ್ಮಾ ಅಂತ ಹೇಳಿ ಬರ್ತೈತಿ, ಮ್ಯಾಥಮೆಟಿಕ್ಸ್ ಒಳಗ ಸಿಗ್ಮಾ ಅನ್ನುವಂತ ಒಂದು ಸಿಂಬಲ್ ಬರ್ತೈತ್ರಿ. ಸಿಗ್ಮೋ ಅನ್ನುವಂತ ಒಂದು ಡ್ಯಾನ್ಸ್ ಎಲ್ಲಿ ಕಂಡು ಬರ್ತೈತಿಪ್ಪ ಅಂತಂದ್ರ ಗೋವಾ ರಾಜ್ಯದಾಗ ಕಂಡು ಬರ್ತೈತಿ. ಈ ರೀತಿಯಾಗಿ ನೀವು ಪಿಕ್ಚರೈಸೇಷನ್ ಮೂಲಕ ನೀವೇನಾದ್ರು ಆರ್ಟ್ ಅಂಡ್ ಕಲ್ಚರ್ ಪೂರ್ತಿಯಾಗಿ ಕಲಿಬೇಕಂತಂದ್ರ ಗ್ಲೋಬಲ್ ಎಜುಕೇಶನ್ ಬನಟ್ಟಿಗೆ ಹೊಸ ಬ್ಯಾಚ್ಗೆ ಜಾಯಿನ್ ಆಗ್ರಿ. ಅದ್ಭುತವಾದಂತ ನೌಕರಿಯನ್ನ, ನಿಮ್ಮ ಕನಸಿನ ನೌಕರಿಯನ್ನ ಪಡೆದುಕೊಳ್ರಿ. ಇದೇ ರೀತಿಯಾಗಿ ಧಾರವಾಡದಲ್ಲೂ ಕೂಡ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಅಲ್ಲೂ ಕೂಡ ಅದ್ಭುತವಾದಂತ ಶಿಕ್ಷಕರಿದ್ದಾರೆ. ಈ ವರ್ಷ 100ಕ್ಕೆ 100 ನಿಮ್ಮ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡುವಂತೆ ನಮ್ಮೆಲ್ಲ ಮೆಂಟರ್ಸು, ನಮ್ಮೆಲ್ಲ ಶಿಕ್ಷಕರು ನಿಮಗೆ ಪಾಠ ಬೋಧನೆ ಮಾಡ್ತಾರ. ಅಲ್ಲಿ ಹೋಗಿ ನಿಮ್ಮ ಕನಸಿನ ನೌಕರಿಯನ್ನ ಪಡೆದುಕೊಳ್ರಿ. ಹೈಲಿ ರಿಪೀಟೆಡ್ ಆಗಿರ್ತಕ್ಕಂಥ ಚಾಪ್ಟರ್ಸ್ ಗಳ ಮೇಲೆ ನಿಮ್ದು ಫೋಕಸ್ ಹೋಗ್ಬೇಕು. ನೀವು ಯಾವ ಮಾಡಂಗಿಲ್ಲ, ಅಪ್ಲಿಕೇಶನ್ ಕರೆದ ನಂತರ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀರಿ, ಇದು ದೊಡ್ಡ ಮಿಸ್ಟೇಕ್ ಆಗ್ತದ. ಅಪ್ಲಿಕೇಶನ್ ಕರಿಕಿಂತ ಮುಂಚಿತವಾಗಿ ಸ್ಟಾರ್ಟ್ ಮಾಡಬೇಕು. ಅಥವಾ ಇನ್ನೂ ಟೈಮ್ ಇದೆ, ಆನ್ ಎನ್ ಎವರೇಜ್ ನಿಮ್ಮ ಒಂದು SSC/GD ಎಕ್ಸಾಮಿನೇಷನ್ ನನ್ನ ಅಂದಾಜ್ ಪ್ರಕಾರ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತನಕ ಹೋದ್ರೂ ಹೋಗ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಅಪ್ರೋಚ್ ಅನ್ನ ಸರಿ ಮಾಡ್ಕೊಳ್ರಿ, ನಿಮ್ಮ ಮೈಂಡ್ ಸೆಟ್ ಅನ್ನ ಸರಿ ಮಾಡ್ಕೊಳ್ರಿ. 2026 ಒಳಗ ಬೈ ಹುಕ್ ಬೈ ಕ್ರುಕ್ ನೌಕರಿ ನಿಮ್ದಾಗ್ತದ. ಬೆಸ್ಟ್ ಅಪ್ರೋಚ್ ಅನ್ನ ಪಡೆದುಕೊಂಡು ನೀವೆಲ್ಲರೂ ವಿದ್ಯಾಭ್ಯಾಸ ಮಾಡ್ರಿ. ಈ ಮಾಡುವಂತ ಸಂದರ್ಭದೊಳಗ ಒಂದು 5 ಮಿಸ್ಟೇಕ್ಸ್ ಗಳನ್ನ ನೀವು ಮಾಡ್ತಿರ್ತೀರಿ. ಆ 5 ಮಿಸ್ಟೇಕ್ಸ್ ಗಳನ್ನ ಮಾಡಿದ್ರಿ ಅಂತಂದ್ರ ಹೇಳ್ತೇನ್ರಿ, 100% ನಿಮ್ದು ನೌಕರಿ ಆಗೋದು ಬಹಳಷ್ಟು ಕಷ್ಟ ಆಗ್ತದ. ಹಂಗಂದ್ರೆ ಸರ್ ಅವು 5 ಮಿಸ್ಟೇಕ್ ಯಾವ್ರಿ? ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರ, ಒಂದೇದು ಮ್ಯಾಕ್ಸಿಮಮ್ ರಿಸೋರ್ಸ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಬಹಳ ರಿಸೋರ್ಸ್ ಅನ್ನ, ಆ ರಿಸೋರ್ಸ್, ಈ ರಿಸೋರ್ಸ್, ಆ PDF, ಈ PDF ಎಲ್ಲ PDF ಗಳನ್ನ ಕಲೆಕ್ಟ್ ಮಾಡ್ಕೋತೀವಿ. ಆದ್ರೆ ಅವ್ರನ್ನ ಸರಿಯಾಗಿ ಓದಂಗಿಲ್ಲ. ಅದಕ್ಕ ಮ್ಯಾಕ್ಸಿಮಮ್ ರಿಸೋರ್ಸ್ ಇರಬಾರ್ದು, ಲಿಮಿಟೆಡ್ ರಿಸೋರ್ಸ್ ಇರಬೇಕು, ಮ್ಯಾಕ್ಸಿಮಮ್ ರಿಪಿಟೇಷನ್ ಇರಬೇಕು, ರಿವಿಷನ್ ಇರಬೇಕು. ಇದು ಫಸ್ಟ್ ಮಿಸ್ಟೇಕ್ ಅನ್ನ ನೀವು ತಿದ್ದುಕೊಳ್ರಿ. 2ನೇ ಮಿಸ್ಟೇಕ್ ಏನ್ ಮಾಡಾಕತ್ತೀರಿ ಅಂತಂದ್ರ, ಬೇರೆ ಬೇರೆ ಒಂದೊಂದು ಚಾಪ್ಟರ್ಕ ಬೇರೆ ಬೇರೆ ಕಾನ್ಸೆಪ್ಟ್ ಗಳನ್ನ ಕಲಿಯಾಕತ್ತೀರಿ. ಯಾಕಂದ್ರ ಒಂದ್ ಊರ್ ಐತೆ ಅಂದ್ರ ಬೇರೆ ಬೇರೆ ದಾರಿಗಳು ಇರ್ತಾವ. ಬಟ್ ಅದ್ರೊಳಗೆ ಈಸಿ ಅಂತಕ್ಕಂಥ ಒಂದು ದಾರಿ ಇರ್ತದ, ಅದನ್ನ ನೀವು ಕಂಡುಕೊಳ್ಳಕ್ಕೆ ಪ್ರಯತ್ನ ಮಾಡ್ಬೇಕು. ಹೌದಿಲ್ರಿ? ಅದಕ್ಕಾಗಿ ವಿದ್ಯಾರ್ಥಿಗಳೇ, ಶಾರ್ಟ್ಕಟ್ ಬೆನ್ನ ಎಷ್ಟು ಹತ್ತಿರೋ ಅಷ್ಟೇ ಕಾನ್ಸೆಪ್ಟ್ ಬೆನ್ನು ಹತ್ತಬೇಕಾಗ್ತದ. ಯಾಕಂದ್ರೆ ಎಲ್ಲಾ ಕ್ವಶನ್ಸು ವೆರಿ ಕಾನ್ಸೆಪ್ಚುಯಲ್ ಬರ್ತಾ ಇದಾವ. ಕಾನ್ಸೆಪ್ಟ್ ಬೆನ್ ಹೈತಿರಂತಂದ್ರ ಶಾರ್ಟ್ಕಟ್ ತಾನ ಬರ್ತದ. ಬರೀ ಶಾರ್ಟ್ಕಟ್ ಬೆನ್ ಹೈತಿರಂತಂದ್ರ ಕ್ವಶನ್ಸ್ ಎಲ್ಲಾನು ಕ್ರ್ಯಾಕ್ ಆಗಂಗಿಲ್ಲ. ಹಾಗಾಗಿ ಎಲ್ಲರೂ ವಿದ್ಯಾರ್ಥಿಗಳು ಕಾನ್ಸೆಪ್ಟ್ ಜೊತೆಗೆ ಶಾರ್ಟ್ಕಟ್ಸ್ ಜೊತೆಗೆ ಟ್ರಿಕ್ಸ್ ಜೊತೆಗೆ ಮೂವ್ ಆಗಬೇಕು. 3ನೇ ಪಾಯಿಂಟ್ ಏನಂತಂದ್ರ, ಒಂದಿಷ್ಟು ಸ್ಕೋರಿಂಗ್ ಸಬ್ಜೆಕ್ಟ್ ಇದಾವ ಮತ್ತೆ ಕಡಿಮೆ ಟೈಮ್ ತಗೊಳ್ಳುವಂಥದ್ದು, ಅವುಗಳಿಗೆ ನೀವು ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡಬಾರ್ದು. ಈಗ ರೀಸನಿಂಗ್ ಇರ್ತದಪ್ಪ, 20 ಕ್ವಶನ್ಕ್ ನೀವು ಅರ್ಧ ತಾಸು ಟೈಮ್ ತಗೊಂಡ್ರಿ ಅಂತಂದ್ರೆ ಇನ್ನು ಉಳಿದು ಹೆಂಗ್ ಮಾಡವ್ರ? ಅದಕ್ಕಾಗಿ 20 ಕ್ವಶನ್ ಅನ್ನ 15 ನಿಮಿಷನೊಳಗ ಅಟ್ಟು ಬಿಡಿಸಿ ತೆಗೆಯುವಂತ ಪ್ರಾಕ್ಟೀಸ್ ಅನ್ನ ನೀವು ಮಾಡ್ಬೇಕು. ಅಲ್ಲಿ ಒಂದೊಂದು ಸಬ್ಜೆಕ್ಟ್
ಏನ್ ಮಾಡ್ತಾವ ಅಂತಂದ್ರ ಕಡಿಮೆ ಟೈಮ್ ತೋತಾವು, ಬೇಗ ಆನ್ಸರ್ ತರ್ತಾವು. ಆ ಸಬ್ಜೆಕ್ಟ್ ಒಳಗೆ 2 ಅಥವಾ 1 ಚಾಪ್ಟರ್ ಏನ್ ಮಾಡ್ತಾವು ಜಾಸ್ತಿ ಟೈಮ್ ತಗೋತಿರ್ತಾವು. ಅದಕ್ಕಾಗಿ ಅಂತದ್ ಬ್ಲಡ್ ರಿಲೇಷನ್ ಆಗಿರ್ಬೋದು ಅಥವಾ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು, ಅಂತ ಚಾಪ್ಟರ್ ಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಕ್ವಶನ್ ಹಿಂಗ ಬಂದೈತಿ, ಹಿಂಗ ಹಚ್ಕೊಂಡು ಸಾಲ್ವ್ ಮಾಡ್ಬೇಕು ಅನ್ನೋದು ನಿಮ್ಗೊಂದ ಐಡಿಯಾ ಬಂದ್ಬಿಡ್ತದ, ಹೌದೇನಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳೇ ಅಂತ ಸಬ್ಜೆಕ್ಟ್ಗಳನ್ನ ಆ ರೀತಿ ನೋಡ್ಕೊಳ್ರಿ. GK ಸೆಕ್ಷನ್ ಅನ್ನ ನನ್ನ ಅಂದಾಜ್ ಪ್ರಕಾರ 20 ಕ್ವಶನ್ ಅನ್ನ 8 ನಿಮಿಷನಾಗ ನೀವು ಆನ್ಸರ್ ಹಾಕ್ಬೋದು. 20 ಕ್ವಶನ್ಗೂ 8 ನಿಮಿಷನಾಗ ಆನ್ಸರ್ ಹಾಕ್ಬೋದು. ನನ್ನ ಅಂದಾಜ್ ಪ್ರಕಾರ 16 ರಿಂದ 17 ಕ್ವಶನ್ಸ್ ನಿಮ್ಮ 100% ಅಕ್ಯುರೇಟ್ ಆಗ್ತಾವ. ಯಾಕಂದ್ರ ಆ ರೀತಿ ನಿಮ್ದು ಪ್ರಿಪರೇಷನ್ ಇರಬೇಕು, ಮತ್ತ ಅದೇ ಇರ್ತದ. ಅದನ್ನ ನಾವು ಟ್ರ್ಯಾಕ್ ರೆಕಾರ್ಡ್ ಪ್ರಕಾರ ನಿಮ್ಗೆ ಹೇಳ್ಕೊಡ್ತೀವಿ, ತೋರಿಸ್ಕೊಡ್ತೀವಿ. 100% ನಿಮ್ ಕಡೆಯಿಂದ ಅಚೀವ್ಮೆಂಟ್ ಮಾಡಿಸ್ತೀವಿ. 3 ರೀಸನ್ ಅದು ರೀ. 4ನೇ ರೀಸನ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ರಿವಿಷನ್ ಮಾಡ್ಲಾರ್ದ ಎಕ್ಸಾಮ್ ಹೋಗಿ ಬರ್ತೀವಿ, ಮಾಕ್ ಟೆಸ್ಟ್ ಗಳನ್ನ ಬರೀಲಾರ್ದ ಎಕ್ಸಾಮ್ ಹೋಗಿ ಬರ್ತೀವಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಲಾರ್ದನ ಎಕ್ಸಾಮ್ ಹೋಗ್ತೀವಿ. ದಿಸ್ ಇಸ್ ದ ವೆರಿ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳ್ಬೋದು. ಅದಕ್ಕೆ ನೀವು ಎಕ್ಸಾಮಿನೇಷನ್ ಕೊಡ್ಬೇಕಂದ್ರೆ ಫಸ್ಟ್ ಸಿಲೆಬಸ್ ಕವರ್ ಆಗಬೇಕು, ರಿವಿಷನ್ ಆಗಬೇಕು, ಮಾಕ್ ಟೆಸ್ಟ್ಗಳು ಅಥವಾ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅದು ಎಷ್ಟೇ ಆಗಲಿ ಡೈಲಿ ಬರೀತಿರ್ಬೇಕು. ಮಾಕ್ ಟೆಸ್ಟ್ಗಳಿಂದ ನಿಮ್ಗೆ ಗೊತ್ತಾಗ್ತದೆ ಸ್ಕೋರ್ ಎಲ್ಲಿ ಇಂಪ್ರೂವ್ ಆಗಬೇಕು, ಎಲ್ಲಿ ಡಲ್ ಐತಿ, ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಮಾಡುವಂತ ಎಲ್ಲ ಮಿಸ್ಟೇಕ್ಸ್ಗಳನ್ನ ಈಗ ಆಲ್ರೆಡಿ ಹೇಳ್ಬಿಟ್ಟಿದ. ಅದಕ್ಕೆ ರಿವಿಷನ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಲ್ಲರೂ ಏನ್ ಮಾಡಾಕತ್ತೀರಪ್ಪ ಅಂದ್ರೆ ಜಾಸ್ತಿ ಮೊಬೈಲ್ ಯೂಸ್ ಮಾಡಾಕತ್ತೀರಿ. ವಾಟ್ಸಪ್ ಅನ್ನುವಂಥ ಯೂನಿವರ್ಸಿಟಿ ನಿಮ್ಮನ್ನ ಏನ್ ಮಾಡ್ತೈತಿ ಅಂದ್ರೆ ಬಾದ್ಗಡ್ ಮಾಡಿ ಹೋಗಿತೈತಿ. ಅದಕ್ಕೆ ಮೊಬೈಲ್ ಅನ್ನ ಕಡಿಮೆ ಯೂಸ್ ಮಾಡ್ರಿ, ಪ್ರಾಕ್ಟೀಸ್ ಜಾಸ್ತಿ ಮಾಡ್ರಿ. ನೀವು ಎಲ್ಲ ಯೂಟ್ಯೂಬ್ ಕ್ಲಾಸ್ಗಳನ್ನ ನೋಡ್ರಿ, ಆದ್ರ ಆ ನೋಡಿದ್ದನ್ನ ನೋಟ್ಸ್ ಬರ್ಕೊಳ್ಳೋದನ್ನ ಮರಿಬೇಡ್ರಿ. ಅದನ್ನ ಪಿಕ್ಚರ್ ಟೈಪ್ ನೋಡಾಕತ್ತೀರಿ. ಪಿಕ್ಚರ್ ಟೈಪ್ ನೋಡಿದ್ ನೆನಪು ಉಳಿತೈತಂದ್ರೆ ಇದೆಲ್ಲ ಯಾಕೆ ಆಗ್ತೈತ್ರಿ ಪರಮಾತ್ಮಗೌಡ್ರೆ? ಅದಕ್ಕೆ ಒಂದು ಮಾತು ಹೇಳಾಕತ್ತೀನಿ, ನೀವು ಯಾವ್ದ ಕ್ಲಾಸ್ ನೋಡ್ರಿ, ಆ ಕ್ವಶನ್ಸ್ ಮತ್ತು ನೀವು ಬಿಡಿಸುವಂತ ಆನ್ಸರ್ಸ್ ಕರೆಕ್ಟ್ ಆಗಿ ಒಂದು ಬುಕ್ಲೆಟ್ ಮಾಡ್ಕೊಂಡು ಬಿಡಿಸ್ಕೋತ ಹೋದ್ರಿ ಅಂತಂದ್ರೆ ನಿಮಗೆ ರಿವಿಷನ್ಗೆ ಹೆಲ್ಪ್ ಆಗ್ತದೆ. ನೀವು ಏನೂ ಮಾಡತ್ತಿಲ್ಲ, ಜಸ್ಟ್ ಬರೀ ನೋಡಿ ಬಿಡತ್ತೀರಿ. ಮೂವಿ ಟೈಪ್ ನೋಡಿಬಿಟ್ರೆ ಆಗಂಗಿಲ್ಲ. ನಿಮಗೆ ಈ ಸಲ ನೌಕರಿ ಆಗ್ಬೇಕಂತಂದ್ರೆ ಈ 5 ಮಿಸ್ಟೇಕ್ಸ್ಗಳನ್ನ ನೀವು ಅವಾಯ್ಡ್ ಮಾಡ್ರಿ ಅಂತಂದ್ರೆ 100ಕ್ಕೆ 100 ಸಕ್ಸಸ್ ಆಗ್ತೈತ್ರಿ. ಕಮಾಂಡ್ ಬ್ಯಾಚ್ ಒಳಗ ರೈಟ್ ಸ್ಟ್ರಾಟಜಿ ನೀಡೋದ್ರ ಜೊತೆಗೆ ಕಂಟೆಂಟ್ ಅನ್ನ ನೀಡ್ತೀವಿ. ರೈಟ್ ಕಂಟೆಂಟ್ ಇಷ್ಟು ಹೋದ್ರೆ ಸಾಕು, ಅದ್ರೊಳಗ ಕ್ವಶನ್ ಬರ್ಬೇಕು ಬೀಳ್ತಾವ ಅನ್ನೋದು ನಿಮ್ಗೆ ಗೊತ್ತಾಗ್ತದ. ಅದೇ ರೀತಿ ಅಪ್ರೋಚ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಒಂದು ಕ್ವಶನ್ ಅನ್ನ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾತಂದ್ರ 100% ಹೇಳ್ತೀನಿ ರೀ, ಎಲ್ಲಾ ಕ್ವಶನ್ಸು ನಾವು ಅನ್ಕೊಂಡಿದ್ದ ಟೈಮ್ದೊಳಗನ ಮುಗಿತಾವ. ಅದಕ್ಕೆ ರೈಟ್ ಅಪ್ರೋಚ್ ಬಹಳ ಇಂಪಾರ್ಟೆಂಟ್ ಆಗ್ತದ. ವಿದ್ಯಾರ್ಥಿಗಳೇ, ಈ ಬ್ಯಾಚ್ ಒಳಗ ಈಗ ಆಲ್ರೆಡಿ ನಿಮ್ಗೆ ಹೇಳೈತ್ರಿ ಏನೇನ್ ಮಾಡ್ಬೇಕಾಗೈತ್ರಿ. ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬೇಕಾಗ್ಯದ, ಕರೆಂಟ್ ಅಫೇರ್ಸ್ ಅನ್ನ ಓದ್ಬೇಕಾಗ್ಯದ, ಮ್ಯಾಥಮೆಟಿಕ್ಸ್ ಅನ್ನ ಟಿಕ್ಸ್ ಜೊತೆಗೆ ಕಾನ್ಸೆಪ್ಟ್ ಜೊತೆಗೆ 1 ಲೈನ್ ಆರ್ 2 ಲೈನ್ ಮೆಥಡ್ ಒಳಗ ಎಲ್ಲಾ ಕ್ವಶನ್ಸ್ ಗಳನ್ನ ಚಿಂದಿ ಉಡಾಯಿಸಬೇಕಾಗ್ಯದ. ಆ ಒಂದು ಕ್ಲಾಸು ಕೂಡ ನಮ್ಮ ಒಂದು ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಮತ್ತು ಗ್ಲೋಬಲ್ ಎಜುಕೇಶನ್ ಧಾರವಾಡದಲ್ಲಿ ನಡೀತದ. ಅದೇ ರೀತಿ ರೀಸನಿಂಗ್ 20 ಕ್ವಶನ್ ದಾವ ಅಂತಂದ್ರ ಸ್ಮಾರ್ಟ್ ಅಪ್ರೋಚ್ ಮೂಲಕ, ಬೆಸ್ಟ್ ಟ್ಯಾಕ್ಲಿಂಗ್ ಗಳ ಮೂಲಕ 15 ನಿಮಿಷನಾಗ 2 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡುವಂತ ಒಂದು ಶಕ್ತಿ ನಿಮ್ಮಲ್ಲಿ ತುಂಬಲಾಗ್ತದ. ಅದೇ ರೀತಿಯಾಗಿ ನಿಮ್ಗೆ ಮ್ಯಾಕ್ರೋ ಮತ್ತು ಮೈಕ್ರೋ ಸ್ಕೆಡ್ಯೂಲ್ ಗಳನ್ನ ಹಾಕಿಕೊಡ್ತದ. ಆ ಸ್ಕೆಡ್ಯೂಲ್ ಪ್ರಕಾರ ಯಾವ ರೀತಿ ಓದ್ಬೇಕು, ಯಾವ ರೀತಿ ರಿವಿಷನ್ ಮಾಡ್ಕೋಬೇಕು, ಎಷ್ಟನ್ನು ತಿಳ್ಕೊಬೇಕು ಅನ್ನೋದು ಹೇಳಿಕೊಡ್ತದ. ಹಿಂದಿ 20 ಕ್ವಶನ್ ಅನ್ನ 15 ನಿಮಿಷದೊಳಗೆ ಹೆಂಗ್ ಬಿಡಿಸ್ಬೇಕು ಅನ್ನುವಂತ ಡೈಮಂಡ್ ಕಾನ್ಸೆಪ್ಟ್ ಅನ್ನ ನಮ್ಮ ಅನಿಲ್ ಸರ್ ಅವರು ಅದ್ಭುತವಾಗಿ ನಿಮ್ಗೆ ಹೇಳಿ 20 ಕ್ವಶನ್ ಅನ್ನ 15 ನಿಮಿಷನಾಗ ರೈಟ್ ಮಾಡುವಂಗ ನಿಮ್ಮನ್ನ ತಯಾರಿ ಮಾಡ್ತಾರ. ಅದೇ ರೀತಿಯಾಗಿ ಇಂಗ್ಲಿಷ್ ಗ್ರಾಮರ್ ಅಂತಂದ್ರೆ ಬರೀ ಗ್ರಾಮರ್ ಪೋರ್ಷನ್ ಅಷ್ಟೇ ಇರಂಗಿಲ್ಲ, ಅಲ್ಲಿ ವೊಕ್ಯಾಬುಲರಿ ಸೆಕ್ಷನ್ ಇರ್ತದ. ಆ ವೊಕ್ಯಾಬುಲರಿ ಸೆಕ್ಷನ್ ಅನ್ನ ಪಿಕ್ಚರೈಸೇಷನ್ ಮೆಥಡ್ ಮೂಲಕ ನಿಮೋನಿಕ್ ಸ್ಟೈಲ್ ಮೂಲಕ ರೂಟ್ ವರ್ಡ್ಸ್ ಗಳನ್ನ ಬಳಸಿಕೊಂಡು ನೆನಪಿಟ್ಕೊಳ್ಳುವಂತ ರೀತಿಯನ್ನ ನಮ್ಮ ಶಿಕ್ಷಕರು ನಿಮ್ಗೆ ಕಲಿಸ್ಕೊಡ್ತಾರ. GK ಆಲ್ ಸಬ್ಜೆಕ್ಟ್ ಒಳಗೆ ಇರ್ತಕ್ಕಂತಹ ಚಾಪ್ಟರ್ ವೈಸ್, ಇಯರ್ ವೈಸ್, ಲೆವೆಲ್ ವೈಸ್ ಕ್ಲಾಸ್ ಗಳನ್ನ ಮಾಡಿ ಕೊಡ್ತಾರ. ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ ಅನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಗೆ ಪಾಠ ಮಾಡ್ಲಾಗ್ತದ. ಪಿಕ್ಚರೈಸೇಷನ್, ನಿಮೋನಿಕ್ ಸ್ಟೈಲ್ ಈಗ ಆಲ್ರೆಡಿ ಹೇಳಿರಲ್ಲ ಪಿಕ್ಚರೈಸೇಷನ್ ಅಂದ್ರೆ ಏನು ಅನ್ನೋದು. ಅದೇ ರೀತಿ ನಿಮೋನಿಕ್ ಸ್ಟೈಲ್ ಬರ್ತದ. ಅದೇ ರೀತಿಯಾಗಿ ಬ್ರೈನ್ ಸೈನ್ಸ್ ಮೆಥಡ್ ಬರ್ತದ, ಮೈಂಡ್ ಮ್ಯಾಪ್ಸ್ ಬರ್ತಾವ. ಇವೆಲ್ಲವುಗಳನ್ನ ಬಳಸ್ಕೊಂಡ್ರೆ ಅಂತಂದ್ರೆ ನಿಮ್ಮ ಸ್ಕೋರ್ ಈಸಿ ಆಗ್ತೈತ್ರಿ. ಎಡಿಕ್ವಿಟಿ ಪ್ರಕಾರ 80ಕ್ಕಿಂತ ಹೆಚ್ಚು ಟೆಸ್ಟ್ ಗಳನ್ನ ಎಲ್ಲರೂ ಬಿಡಿಸುಣ್ರಿ. ನಿಮಗೆ 24/7 ಮೆಂಟರ್ಶಿಪ್ ಸಿಗ್ತದ. ಅದಕ್ಕಾಗಿ ನಿಮ್ಮ ಹೊಣೆಗಾರಿಕೆ ಜಾಸ್ತಿ ಆತಂದ್ರ ಡಿಸಿಪ್ಲಿನ್ ಮೂಲಕ, ಕನ್ಸಿಸ್ಟೆನ್ಸಿ ಮೂಲಕ ವರ್ಕ್ ಮಾಡ್ರಿ ಅಂತಂದ್ರೆ 2026ರಲ್ಲಿ 100% ನೀವು ನೌಕರಿ ಹಿಡಿತೀರಾ.
ಹಾಗಾಗಿ ಈ ಹೇಳಿರ್ತಕ್ಕಂಥ ಎಲ್ಲ ರೂಲ್ಸ್ಗಳನ್ನ ಎಲ್ಲ ಕಾನ್ಸೆಪ್ಟ್ಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡಿದ್ದಾದ್ರೆ ಗ್ಲೋಬಲ್ ಎಜುಕೇಶನ್ ಬನಟಿಯಲ್ಲಿ ಬಂದು ತರಬೇತಿ ತಗೊಳ್ಳೋದಾದ್ರೆ 100% ನೌಕರಿ ಆಗ್ತದೆ. ಕಮಾಂಡೋ ಬ್ಯಾಚ್ ಒಳಗ ನಾನು ಚಾಪ್ಟರ್ ವೈಸ್ ಮತ್ತು ಒಂದಿಷ್ಟು ಕ್ವಶನ್ ಪೇಪರ್ಗಳನ್ನ ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, GK ಆಗಿರ್ಬೋದು, ಡೈಲಿ ಒಂದು ಕ್ವಶನ್ ಪೇಪರ್ ಅನ್ನ ನಾನು ನಿಮಗೆ ಡಿಸ್ಕಷನ್ ಮಾಡಿಕೊಡ್ತೀನಿ. ಅದೇ ರೀತಿಯಾಗಿ 1 ಲೈನ್ ಆರ್ 2 ಲೈನ್ ಅಥವಾ ಯುನಿಟರಿ ಮೆಥಡ್, ಇನಿಷಿಯಲ್ ಫೈನಲ್ ಮೆಥಡ್ ಮೂಲಕ ಒಂದು ಕ್ವಶನ್ ಅನ್ನ 30 ಸೆಕೆಂಡ್ ಒಳಗಾಗಿ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಿಮಗ ಗುರುಗಳು ಹೇಳಿಕೊಡ್ತಾರ, ಪಾಟೀಲ್ ಗುರುಗಳು. ಅದೇ ರೀತಿಯಾಗಿ GK ಸೆಕ್ಷನ್ ಒಳಗ ಕರೆಂಟ್ ಅಫೇರ್ಸ್ ಅನ್ನ ಹೆಂಗ ಹ್ಯಾಂಡಲ್ ಮಾಡಬೇಕು, ಇತ್ತೀಚೆಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ 360 ಡಿಗ್ರಿ ಡಿಸ್ಕಷನ್ ಮಾಡಿಕೊಡುವಂತಹ ನಮ್ಮ ಅಲಾಸ್ ಗುರುಗಳಾಗಿರ್ಬೋದು. ಅದೇ ರೀತಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ನಿಮ್ಗೆ ಅದ್ಭುತವಾಗಿ ಪಾಠ ಮಾಡ್ತಕ್ಕಂಥ ಗಿರೀಶ್ ಗುರ್ಜಿ ಅವರು ಇರ್ಬೋದು. ಹೋಗಾರ್ ಸರ್ ಅವರಂತೂ ಧಾರವಾಡ ಬ್ರಾಂಚ್ ಅಲ್ಲಿ GK ಸೆಕ್ಷನ್ ಅನ್ನ ಯಾವ ರೀತಿ ಡಿಕೋಡ್ ಮಾಡಬೇಕು, ಯಾವ ರೀತಿ ನೆನಪಿಟ್ಕೋಬೇಕು ಅನ್ನೋದನ್ನು ಕೂಡ ಬಹಳ ಅದ್ಭುತವಾಗಿ ಹೇಳಿದಾರ. ಅವ್ರ ಕ್ಲಾಸ್ ಅನ್ನ ನೀವು ವೀಕ್ಷಣೆ ಮಾಡಿ ನೋಡ್ರಿ, ಬಹಳಷ್ಟು ಚೆನ್ನಾಗಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೊಟ್ಬಿಡ್ತಾರ. ಹಾಗಾಗಿ ಎಲ್ಲರೂ ಅಲ್ಲಿ ಜಾಯಿನ್ ಆಗ್ಬೋದು. ನಿಂಗಪ್ಪ ಗುರುಗಳು ಮ್ಯಾಥ್ಸ್ ಅಂಡ್ ರೀಸನಿಂಗ್ ದಾಗ ಅದ್ಭುತ ಕ್ಲಾಸ್ ಅನ್ನ ಮಾಡಿ ನಿಮ್ಮನ್ನ ಶಾರ್ಟ್ ಟೈಮ್ದೊಳಗ ಹೈಯೆಸ್ಟ್ ಸ್ಕೋರ್ ಮಾಡುವಂತೆ ಹೇಳಿಕೊಡುವಂತ ಶಿಕ್ಷಕರ ಅಲ್ಲಿದಾರ. ಅವ್ರ ಸಹಾಯವನ್ನು ನೀವು ಪಡೆದುಕೊಳ್ಬಹುದು. ಜಾಧವ್ ಗುರುಗಳು ನಿಮಗೆ ಬೆಸ್ಟ್ ಅಂಡ್ ಬೆಸ್ಟ್ ಟ್ರೈನ್ ಮಾಡಿ ಮೋಟಿವೇಟ್ ಮಾಡಿ ನಿಮ್ಮನ್ನ 360 ಡಿಗ್ರಿಯಲ್ಲಿ ಪಾಸಿಟಿವ್ ಇಟ್ಟುಕೊಂಡು ಓದಿಸುವಂತ ಕೆಪಾಸಿಟಿಯನ್ನು ಹೊಂದಿರತಕ್ಕಂತಹ ನಮ್ಮ ಜಾಧವ್ ಗುರುಗಳು ಇರ್ಬೋದು. ನಮ್ಮ ಬಂದಿ ಗುರುಗಳು ನಿಮಗೆ ಮೋಟಿವೇಶನ್ ಮಾಡಿ ನಿಮ್ಮನ್ನ ತಯಾರಿ ಮಾಡ್ತಾರೆ. ಸೋಮನಾಥ್ ಗುರುಗಳು ನಿಮಗೆ GK ಸೆಕ್ಷನ್ ಅನ್ನ ಪಾಠ ಮಾಡ್ತಾರೆ. ಹಿಂದಿ ಗುರುಗಳು ಅನಿಲ್ ಸರ್ ಬಹಳ ವೆಲ್ ಎಕ್ಸ್ಪೀರಿಯನ್ಸ್ ಇರತಕ್ಕಂತಹ ಶಿಕ್ಷಕರು, 20ಕ್ಕೆ 20 ಅಂಕಗಳನ್ನ ಪಡೆದಿರತಕ್ಕಂತ ಶಿಕ್ಷಕರು. SSC ಎಕ್ಸಾಮಿನೇಷನ್ ನಡೆಸುವಂತ ಎಕ್ಸಾಮಿನೇಷನ್ಗಳಲ್ಲಿ 20ಕ್ಕೆ 20 ಹಿಂದಿಯಲ್ಲಿ ಕ್ವಶನ್ಸ್ ಗಳನ್ನ ಕ್ರ್ಯಾಕ್ ಮಾಡಿರತಕ್ಕಂತ ಶಿಕ್ಷಕರು ಇವರು. ಚೆನ್ನು ಸರ್ ಅವರು ನಿಮಗೆ ಮೆಂಟರ್ ಆಗಿ ಕಾರ್ಯನಿರ್ವಹಿಸ್ತಾರ. ಕಿರಣ್ ಸರ್ ಅವರು, ಅದೇ ರೀತಿಯಾಗಿ ಈರಣ್ಣ ಸರ್ ಅವರು ಕೂಡ ನಿಮಗೆ ಜಿಯೋಗ್ರಫಿ ಆಥರ್ ಮತ್ತು ಜಿಯೋಗ್ರಫಿಯನ್ನ ಯಾವ ರೀತಿ ಡಿಕೋಡ್ ಮಾಡಬೇಕು, ಯಾವ ರೀತಿ ಓದ್ಬೇಕು ಅನ್ನೋದನ್ನ ಧಾರವಾಡ ಬ್ರಾಂಚ್ ಅಲ್ಲಿ ಹೇಳ್ಕೊಡ್ತಾರ. ಇವರೆಲ್ಲರ ಸಹಾಯವನ್ನ ಪಡ್ಕೊಂಡು 2026ರಲ್ಲಿ ನೌಕರಿ ಹಿಡಿಯಬೇಕು ಅಂತ ಏನಾದ್ರು ಅನ್ಕೊಂಡಿದ್ರಿ ಅಂತಂದ್ರ ಕಮಾಂಡೋ ಬ್ಯಾಚ್ ಪ್ರಾರಂಭ ಆಗ್ತಾ ಇದೀರಿ. ಇದೇ ಬರುವ ಡಿಸೆಂಬರ್ 20ನೇ ತಾರೀಕು ನಿಮಗೆ ಹೊಸ ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ನೀವೇನಾದ್ರೂ ಧಾರವಾಡ ಬ್ರಾಂಚ್ಗೆ ಹೋಗ್ಬೇಕು ಅನ್ಕೊಂಡಿದ್ರಿ ಅಂತಂದ್ರ 9449944345 ನಂಬರ್ಗೆ ಕಾಲ್ ಮಾಡ್ರಿ. ಅದೇ ಏನಾದ್ರೂ ನೀವು ಗ್ಲೋಬಲ್ ಎಜುಕೇಶನ್ ಬನಟ್ಟಿಗೆ ಬರ್ಬೇಕಂತ ಅನ್ಕೊಂಡಿದ್ರಿ ಅಂತಂದ್ರೆ ಇಲ್ಲಿ 8050120045 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ನೌಕರಿಯನ್ನ ಹಿಡೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಕೊನೆಯದಾಗಿ ಹೇಳೋದಿಷ್ಟೇ, ಊಟ ವಸತಿ ಕೋಚಿಂಗು ನಮ್ಮ ಬನಟ್ಟಿ ಬ್ರಾಂಚ್ ಅಲ್ಲಿ ಸಿಗ್ತದ. ಕೇವಲ ಕ್ಲಾಸ್ಗಳು ಮಾತ್ರ ನಮ್ಮ ಧಾರವಾಡ ಬ್ರಾಂಚ್ ಅಲ್ಲಿ ಸಿಗ್ತದ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವೇನಾದ್ರೂ ಕನಸಿನ ನೌಕರಿಯನ್ನ 2026ರಲ್ಲಿ ಈಡೇರಿಸ್ಕೋಬೇಕಂತಂದ್ರೆ ಈ ಒಂದು ಹೊಸ ಬ್ಯಾಚ್ಗೆ ನಿಮ್ಮ ಕನಸಿನ ನೌಕರಿಯನ್ನ ಹಿಡಿಬೇಕು ಅನ್ಕೊಂಡಿದ್ರೆ ಈ ಬ್ಯಾಚ್ಗೆ ಜಾಯಿನ್ ಆಗ್ರಿ. ನೋಡ್ರಿ, ಈಗ ಒಂದಿಷ್ಟು ಮಂದಿ ಡಿಗ್ರಿ ಎಕ್ಸಾಮ್ ಐತೆ ಅಂತ ಹೇಳಾಕತ್ತೀರಿ. ನೋಡ್ರಿ, ಫಸ್ಟ್ ಯಾವ್ದು ಅರ್ಜೆಂಟ್ ಐತ್ರಿ, ಒಂದು ಗೌರ್ಮೆಂಟ್ ನೌಕರಿ ಅರ್ಜೆಂಟ್ ಐತಿ, ಫಸ್ಟ್ ಆ ಗೌರ್ಮೆಂಟ್ ನೌಕರಿ ಹಿಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನಿಮ್ಮ ಡಿಗ್ರಿ ಎಕ್ಸಾಮಿನೇಷನ್ಗಳನ್ನ ಎಕ್ಸ್ಟರ್ನಲ್ ಆಗಿ ಮಾಡಿ ತಕೋಬಹುದು, ಅಥವಾ ಇನ್ಯಾವುದೋ ಒಂದು ರೂಪದೊಳಗೆ ಡಿಗ್ರಿ ನಾವು ಕ್ರ್ಯಾಕ್ ಮಾಡ್ಕೋಬಹುದು. ಹೋಗಿರುವಂತ ಎಕ್ಸಾಮ್ಗಳನ್ನ ಕಟ್ಟಿ ವಾಪಸ್ ತಕೋಬಹುದು. ಆದ್ರೆ ಹೋಗಿರುವಂತ ಚಾನ್ಸ್ ವಾಪಸ್ ಸಿಗಂಗಿಲ್ಲ. ಅದಕ್ಕಾಗಿ ಸಿಕ್ಕಿರುವಂತ ಚಾನ್ಸ್ ಅಲ್ಲಿ ಯಾವುದೇ ನೆಪಗಳನ್ನ ಹೇಳದೆ ನಿಮ್ಮ ಕನಸಿನ ನೌಕರಿಯನ್ನ ಈಡೇರಿಸಿಕೊಡ್ರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್.